ಫ್ರೆಂಡ್ಸ್ ನೋಡ್ರಿ ಇದು ಅಮ್ಮ ಇರೋ ಅಂಗಡಿ ರೀ. ಸೊ ಈ ಥರ ಐತ್ರಿ. ಹೊರಗಡೆ ನೋಡಿದ್ರೆ ಎಷ್ಟು ದೊಡ್ಡದು ಕಾಣಿಸ್ತೈತ್ರಿ. ಒಳಗಡೆ ನೋಡಿದ್ರೆ ಕಾಲು ಚಾಚಾಕು ಸರಿಯಾಗಿ ಜಾಗ ಇಲ್ಲರಿ. ಅಷ್ಟ್ರಾಗ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಅದಾರ್ರಿ ಅಮ್ಮ. ಸೊ ನೋಡ್ರಿ ಇಲ್ಲೆಲ್ಲ ಅಂಗಡಿಯಾಗ ಸ್ಟಾಕ್ ಸಾಮಾನು ಹಾಕಿಸ್ಬಿಟ್ಟಿದ್ದಾರೆ ರೀ. ಸೊ ನಾವು ಮೊದ್ಲಕ್ಕೆ ತೊಗೊಂಡು ಬಂದಿದ್ವಿ ರೀ ಹುಬ್ಳ್ಯಾಗ. ಮತ್ತು ಇನ್ನೊಂದು ಸ್ವಲ್ಪ ಕಮ್ಮಿ ಬಿದ್ದಿದ್ದು ಹಾವೇರಿ ಬಂಕಾಪುರದಾಗ ತೊಗೊಂಡು ಬಂದು ಹಾಕಿದ್ದಾರೆ ರೀ. ಸೊ ಎಲ್ಲ ಅಂಗಡಿ ಅಂತೂ ತುಂಬಿಬಿಟ್ಟೈತೆ ರೀ. ರ್ಯಾಕ್ ಆಮೇಲೆ ಒಂದು ಸೋಫಾ ಇಟ್ಟಿದ್ದಾರೆ ರೀ. ಅದ್ರಾಗ ಮತ್ತು ಅದು ಒಂದು ದೊಡ್ಡದು ಒಂದು ಟೇಬಲ್ ಮುಂದೆ ಬೇಕು ರೀ. ಅದು ನಾವು ಟೇಬಲ್ ಇಡ್ತಿದ್ವಲ್ಲ ರೀ, ಆ ಟೇಬಲ್ ರೀ ಅದು. ಎಲ್ಲ ಮತ್ತು ಕೊಟ್ಟು ಕಳಿಸಿದ್ವಿ ರೀ ಇದನ್ನ ರ್ಯಾಕ್ ಅದನ್ನೆಲ್ಲ. ಸೊ ನೋಡ್ರಿ ಟೈಮ್ ನೋಡಿದ್ರೆ 1:30 ಆಗೈತಿ. ನಾವು ಒಂಚೂರು ಊಟ ಮಾಡ್ಕೊಂಡು ಸೌನೂರ್ಗೆ ಹೋಗ್ಬೇಕ್ರಿ. ಯಾಕಂದ್ರೆ ಸೌನೂರ್ದಾಗ ಇನ್ನೂ ಕೆಲಸ ಐತ್ರಿ. ಆರಾಮದಿವೆ? ಭಾಳ ಚಲೋ ಆಗೈತಿವೆ ಅಂಗಡಿ. ಅಡುಗೆ ಮಾಡ್ಕೊಂಡು ತಿನ್ನೋದು ಇದ್ರಾಗ ಏನು ಮಾಡಲಿ. ಭಾಳ ಚಲೋ ಆಗೈತಿ. ಸಣ್ಣದಿದ್ರೂ ಚಲೋ ಐತಿ. ಆದ್ರೆ ಇಷ್ಟ ಐತ್ರಿ ಇದು ಜಾಗ. ಅದೇ ಮಕ್ಕೊಳಕ ಇಷ್ಟ್ರಾಗ ಅವ್ರು ಮಕ್ಕೊಳೋದ್ರಿ. ಆಮೇಲೆ ಅಲ್ಲೇ ಗ್ಯಾಸಿನ ಕಟ್ಟಿ ಇಟ್ಕೊಂಡಾರ್ರಿ. ಇಲ್ಲೊಂದು ಟೇಬಲ್ ಚಲೋ ಐತಿ. ಆದ್ರೆ ಒಂಚೂರು ಜಾಗ ದೊಡ್ಡದು ಇದ್ದಿದ್ರೆ ಇನ್ನೂ ಚಲೋ ಆಗ್ತಿತ್ತದ. ಹೌದಲ್ಲಪ್ಪ? ಇರಲಿ, ಸಣ್ಣದು ಇರ್ತಾನೆ ದೊಡ್ಡದು ಮಾಡ್ಕೋಬೇಕು. ಮಕ್ಕಳೇ ದೊಡ್ಡದು ಬ್ಯಾಡ ನಮ್ಗೆ. ಹೆಂಗೈತಿ ಅಮ್ಮನ ಅಂಗಡಿ ಒಂದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನೋಡ್ರಿ ಇಷ್ಟೆಲ್ಲ ಇಟ್ಟಿದ್ದಾರೆ. ಈ ಕಡೆ ಅರ್ಬಿ ಎಲ್ಲ ಅವತ್ತು ಹೋಲ್ಸೇಲ್ದಾಗ ಹಾಕ್ಸಿದ್ವಲ್ರಿ. ಅರ್ಬಿ ಹೋಗ್ಯಾವಲ್ರಿ. ಭಾಳಿದ್ದು ಭಾಳಿದ್ದು. ಇಲ್ಲಿ ನೋಡ್ರಿ ಸೀರೆ ಅವೆಲ್ಲ ತಂದಿದ್ವಲ್ರಿ, ಅವು ಹೋಗ್ಯಾವ್ರಿ. ಇನ್ನು ಎಷ್ಟೊಂದು ತಂದಿದ್ವಲ್ಲ ಅವತ್ತು ರ್ಯಾಕ್ನಾಗ ಇಟ್ಟಾರ್ರಿ. ಅಷ್ಟ್ರಾಗ ಜಾಗ ನೋಡ್ರಿ ಇಷ್ಟ ಐತಿದೆ. ಒಂದಿಬ್ಬರು ಮಕ್ಕಳ ಅಷ್ಟು ಜಾಗ ಉಳ್ದೈತ್ರಿ ಅವ್ರಿಗೆ. ಜೀವನ ಮಾಡಕಂತೀನಿ. ಮನೆಯಲ್ಲಿ ಸಿಗ್ಲಾರ್ದಕ್ಕೆ ಮತ್ತು ಇದು ಅಂಗಡ್ಯಾಗ ಇದ್ದಂಗೆ ಆಗೈತ್ರಿ. ಇಲ್ಲಿ ಕೆಳಗಡೆ ಸಿಲಿಂಡ್ರ್ ಆಮೇಲೆ ಗ್ಯಾಸ್ ಇಟ್ಕೊಂಡು ಇಲ್ಲಿ ಒಂದು ಬಕೆಟ್ ಇಟ್ಕೊಂಡ್ರಿ. ಅದು ಕುರ್ಚಿ ಇಲ್ಲ ಏನಿಲ್ಲ. ಬಕೆಟ್ ಇಟ್ಕೊಂಡು ಬಕೆಟ್ ಮ್ಯಾಗ ಕುತ್ಕೊಂಡು ಅಡುಗೆ ಮಾಡಿದ್ರೆ ಪರಿಸ್ಥಿತಿ ಇವೆಲ್ಲ ಕುರ್ಕುರೆ ಆಮೇಲೆ ತಿನ್ಸಿವು ಶಾಂಪು ಅವೆಲ್ಲ ಇಟ್ಟಿದ್ದಾರೆ. ತತ್ತಿ ಆಮೇಲೆ ಪೇಡೆ ವ್ಯಾಕ್ಸ್ ಪೇಪರ್ ಮಾಡಿ ಏನೇನು ಆಮೇಲೆ ಸ್ಪೆಷಲ್ ಆಗಿ ಇದು ಏನ್ರಪ್ಪ ಪ್ಯಾರ್ಲ ಹಣ್ಣು ಇಟ್ಟಿದ್ದಾರೆ ಫ್ರೆಂಡ್ಸ್. ನೋಡ್ರಿ ಈಗ ಊಟ ಮಾಡಿದ್ವಿ ರೀ. ಸೊ ಊಟ ಮಾಡ್ಕೊಂಡು ಈಗ ಹೋಗ್ಬೇಕಂತಂದು ಈಗ ಕುಂತೀವ್ರಿ. ಆಗಲೇ ಟೈಮ್ 2 ಗಂಟೆ ಮೇಲ್ಪಟ್ಟು ಆಗೈತ್ರಿ. ಸೊ ಅಮ್ಮನೂ ಬರಾಕತ್ತಾರ್ರಿ. ಆಮೇಲೆ ಇನ್ನೂ ಅಲ್ಲೇ ತಹಸೀಲ್ದಾರ್ ಆಫೀಸ್ ತಹಸೀಲ್ದಾರ್ ಆಫೀಸ್ದಾಗ ಇನ್ನೂ ಕೆಲಸ ಐತಂತ್ರಿ ಸೌನೂರಾಗ. ಸೊ ಅವ್ರು ಕರ್ಕೊಂಡು ಹೊಂಟಾರ. ಕರ್ಕೊಂಡು ಹೋದ್ಮೇಲೆ ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ಇದು ಸೈ ಎಲ್ಲ ಮಾಡೋದೈತಂತ್ರಿ. ಅಲ್ಲಿ ಮಾಡಿಕೊಂಡು ಆಮ್ಯಾಗ ಊರಿಗೆ ಹೋಗ್ಬೇಕ್ರಿ. ನಾನು ಆ ಕಡೆ ಎಲ್ಲಿ ಲೇಟ್ ಆಗ್ತೈತೆ ಏನೋ ನನಗೂ ಹುಬ್ಳಿಗೆ ಹೋಗಕ್ಕೆ. ಸೊ ಅದಕ್ಕೆ ಅಲ್ಲಿಂದ ಈಗ ಆಪಾನು ಇದು ಅಲ್ಲಿ ದೇಶಕ್ಕೆ ಹೋಗ್ಬೇಕ್ರಿ. ಅವರು ಅಲ್ಲಿ ಹೋಗ್ತಾರೆ. ಅಮ್ಮ ಸ್ವಲ್ಪ ಮಾಲ್ ತೊಗೋಬೇಕಂತ್ರಿ. ಸೊ ಪೇಟೆಗೆ ಹೋಗಿ ಒಂಚೂರು ನಾವು ಸಂತಿ ಮಾಡ್ಕೋಬೇಕ್ರಿ. ಸಂತಿ ಎಲ್ಲ ಮಾಡ್ಕೊಂಡು ಆಮ್ಯಾಗ ಊರಿಗೆ ಹೋಗೋದ್ರಿ. ಮತ್ತು ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ ಅಮ್ಮನವ್ರಿಗೆ ಬಂದಿದ್ದು. ಯಾಕಂದ್ರೆ ಬರೋಂಗೇ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಸೊ ಅಮ್ಮನ ದೆಸೆಯಿಂದ ಬಂದ್ವಿ. ಹಾಗೆ ಎಲ್ಲ ಕೆಲಸ ಆಯ್ತು ರೀ. ಅಲ್ಲಿ ಆರಾಮಿಲ್ದವ್ರಿಗೆ ಹೋಗಿ ಒಂಚೂರು ಮಾತಾಡಿಸ್ಕೊಂಡು ಬಂದು ಆಮೇಲೆ ಪಂಚಾಯತಿಗೆ ಹೋಗೋಣ ಒಂಚೂರು ಊಟ ಮಾಡ್ಕೊಂಡು ಈಗ ಕುಂತೀವ್ರಿ. ಸೊ ರೆಡಿ ಆಗಕ್ಕೆ ನಮ್ಮ ಅಪ್ಪ ರೆಡಿ ಮಾಡಾಕತ್ತಾರ. ಬ್ಯಾಗೆಲ್ಲ ಪ್ಯಾರ್ಲೆ ಹಣ್ಣು ಏನೋ ತಂದಿದ್ರಂತ್ರಿ. ಈಗ ನೋಡ್ರಿ ನಾವಂತೂ ಹೋಗಾಕತ್ತೀವ್ರಿ ಫ್ರೆಂಡ್ಸ. ಅಮ್ಮನೂ ಬರಾಕತ್ತಾರ್ರಿ. ಅಮ್ಮಗೆ ಆರಾಮಿಲ್ರಿ. ಒಂದು ಸ್ವಲ್ಪ ಗಂಟಲು ನೋವಾಗಿ ಗಂಟಲು ಪಟ್ಟಿ ಹಾಕ್ಕೊಂಡಿದ್ರು ಅವರು. ಸೊ ಮೊನ್ನೆಯಿಂದನೇ ಆರಾಮಿಲ್ರಿ ಅವ್ರಿಗೆ. ಮೊನ್ನೆ ಅಂತೂ ಅಪ್ಪುಟ್ಟು ಮಾತಾಡೋಕೆ ಬರಾಕತ್ತಿದ್ದಿಲ್ಲ. ಹಬ್ಬದಾಗಂತೂ ಫುಲ್ ಜೋರು ರೀ. ಸೊ ಈಗ ಕದ ಹಾಕ್ಕೊಂಡು ಹೋಗೋದು ಅಷ್ಟೇ ಬಾಕಿ ಐತ್ರಿ. ಅಪ್ಪನೂ ಹೊರಗೆ ಹೋಗಿದ್ದಾರೆ. ನಮ್ಮ ಅಪ್ಪ ಹೊರಗಡೆ ಯಾಕಂದ್ರೆ ನಮ್ಮ ತಮ್ಮಾರು ಕರ್ಕೊಂಡು ಹೊಂಟಾರ್ರಿ. ಅದೇ ಮನೆ ತೊಗೊಂಡಿದ್ದಾರಲ್ರಿ ಅವ್ರ ಮಕ್ಕಳು. ಸೊ ಅವರು ಹೊರಗಡೆ ಬಂದು ನಿಂತ್ಕೊಂಡಿದ್ದಾರೆ ರೀ. ಬೈಕೆಲ್ಲ ನೋಡ್ರಿ ನಿಂತು ಬಿಟ್ಟಿದ್ದಾರೆ ಪಾಪ ಹುಡುಗರು. ಸೌನೂರ್ಗೆ ಕರ್ಕೊಂಡು ಹೋಗಿ ಅಲ್ಲೇ ತಹಸೀಲ್ದಾರ್ ಆಫೀಸ್ಗೆ ಒಂಚೂರು ಸೈ ಮಾಡಿವಿ. ನಾವು ಆ ಕಡೆ ಊರಿಗೆ ಹೋಗ್ಬೇಕ್ರಿ. ಈಗ ನೋಡ್ರಿ ಅಮ್ಮ ಕದ ಹಾಕಾಕತ್ತಾರ. ಯಾಕಂದ್ರೆ 4 ಜನ ಹೋಗ್ಬೇಕಂತ್ರಿ ನಾವು. 4 ಜನದ ಸೈ ಐತಂತ್ರಿ. ಸೊ ಅದನ್ನೆಲ್ಲ ಮಾಡ್ಕೊಂಡು ಅಮ್ಮನೂ ಒಂಚೂರು ಮಾಲ್ ತೊಗೊಂಡು ಈ ಕಡೆ ಬರ್ತಾರೆ. ನಾವು ಆ ಕಡೆ ಹೋಗ್ತೀವ್ರಿ. ಆದರೆ ಇನ್ನೊಂದು ಏನಪ್ಪ ಅಂದ್ರೆ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ. ಪಾಪ ಅವರು ನಮ್ಗೆ
ಮತ್ತು ನಮ್ಮ ತಾಯಿ ಮನೆಗೆ ಬರೋ ಹಂಗೆ ದಾರಿ ಮಾಡಿಕೊಟ್ಟಿದ್ದಾರೆ ನಮ್ಗೆ. ಈಗ ನಾವು ಮನೆ ಹಾಕಿಸ್ಕೊಳ್ಳೋದು ಅಷ್ಟೇ ರೀ. ಮನೆ ಅಂದ್ರೂ ತಗಡಿಂದ ಏನು ಶೆಡ್ ಇರ್ತಾವಲ್ಲ ರೀ, ತಗಡಿನ ಟೈಪ್ ಮನೆ ಕಟ್ಟಿಸ್ತಾರಲ್ಲ ರೀ, ಅಂಥದ್ದು ಮನೆ ಕಟ್ಟಿಸ್ಕೊಳೋದು ಅಷ್ಟೇ ಬಾಕಿ ಐತ್ರಿ. ನಾವು ಈಗ ರೊಕ್ಕ ಎಲ್ಲ ಸಜ್ಜಾದ್ಮೇಲೆ ಒಂಚೂರು ಮನೆನೂ ಹಾಕಿಸ್ಕೊಂಡು ಬಿಡ್ತೀವಿ ರೀ. ಸೊ ಈಗ ನೋಡಿರಿ ಫೈನಲಾಗಿ ಹೊಂಟಿದ್ವಿ. ಆಮೇಲೆ ಈ ಕಡೆ ನೋಡಿರಿ, ಇದು ಹೈಸ್ಕೂಲು, ನಾವು ಕಲ್ತಿದ್ದು ಹೈಸ್ಕೂಲ್ ರೀ. ಅಂದರೆ ನಾನು ಮೊದಲು ಏನು ಶಾಲೆ ಕಲ್ತೇನಲ್ಲ ರೀ, ಸೊ ಇದೇ ಹೈಸ್ಕೂಲ್ನಾಗ ರೀ. ಸೊ ಲಾಸ್ಟ್ ಇದಕ್ಕೆ ನಾನು ಶಾಲೆಗೆ ಹೋಗಿದ್ರೆ ಮತ್ತೆಲ್ಲಿನೂ ಹೋಗಿಲ್ಲ. ಆಮೇಲೆ ಅಲ್ಲಿಂದ ಈಗ ತಹಶೀಲ್ದಾರ್ ಆಫೀಸ್ ಕಡೆ ಬಂದ್ವಿ ರೀ. ಇಲ್ಲೆಲ್ಲ ಅದನ್ನು ಜಮೀನಿನ ಸಲುವಾಗಿ ಬರೀತಾರಂತ್ರಿ. ಸೊ ಅಲ್ಲಿ ಒಂಚೂರು ಸಹಿ ಮಾಡೋದಿತ್ತು ರೀ, ಅವರೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಅಲ್ಲೊಂಚೂರು ಸಹಿ ಮಾಡಿಕೊಂಡು ನಾವು ಈಗ ಬಸ್ ಸ್ಟ್ಯಾಂಡ್ಗೆ ಅಂತಂದು ಹೊಂಟೀವಿ ರೀ. ಸ್ವಲ್ಪ ಅಲ್ಲೇ ತರಕಾರಿ ತೊಗೊಂಡ್ವಿ ರೀ, ತೊಗೊಂಡು ಹೊಂಟಿದ್ದೀವಿ. ಆಮೇಲೆ ಒಂಚೂರು ಬಂದು ಕೂತ್ಕೊಂಡ್ವಿ ರೀ. ಕೂತ್ಕೊಂಡು ಕೂಡಲೇ ಹುಬ್ಳಿ ಬಸ್ ಹಚ್ಚಿಬಿಟ್ಟಿದ್ರಿ ಅಮ್ಮ. ಮತ್ತು ರಾತ್ರಿ ಆಗ್ತೈತಿ, ನೀ ಹೋಗಿಬಿಡಮ್ಮ ಅಂತಂದು ನಂಗೆ ಮತ್ತೆ ಬಸ್ ಹತ್ತಿಸಿದ್ರಿ. ನಮ್ಮ ಅಕ್ಕಾಗೂ ಬಸ್ ಹತ್ತಿಸಿ ಕಳಿಸಿದ್ರು ರೀ. ಹಾವೇರಿ ಬಸ್ ಬಂದಿದ್ದು ರೀ, ಯಾಕಂದರೆ ಇಲ್ಲಿ ಬಸ್ ಸಿಗೋದು ಭಾಳ ಕಷ್ಟ ಐತ್ರಿ. ಸೊ ನಮಗೆಲ್ಲ ಬಸ್ ಹತ್ತಿಸಿ ಭಾಳ ಅಳ್ಕೊತ ಕೂತ್ಕೊಂಡ್ಬಿಟ್ರು ಅವರು. ಭಾಳ ಮನ್ಸಿಗೆ ಬೇಜಾರು ಮಾಡಿಕೊಂಡು ನಮಗೆ ಇವತ್ತು ನಿಜವಾಗ್ಲೂ ಭಾಳ ಸಂಕಟ ಆಗಿತ್ತು ರೀ. ಅಲ್ಲೇ ಮನೆ ಕಡೆ ಹೋಗಿ ಆ ಮನೆದು ನೆನಪು ಮಾಡಿಕೊಂಡು ಮತ್ತೆ ನಾವು ನೂನ್ಯಾಗ ಅಳ್ಕೊತ ಕುಂತು ಬಿಡ್ತೀವಿ ಅಂತಂದು ನಮ್ಮ ಕಾಕಾರ್ಗೆ ಆರಾಮಿಲ್ಲ ಅಂದರೂ ನಾವು ಹೋಗಿದ್ದಿಲ್ಲ ರೀ. ಬೇಡ ಬಿಡು ಸುಮ್ಮನೆ ಏನಾರು ಯಾಕೆ ಅನ್ಕೊಲಿ ಅವರು, ಬೇಡ ನಮ್ಗೆ ಆ ಮನೆ ನೋಡಿದ್ರೆ ಒಂಥರ ಹೊಟ್ಟೆಗೆಲ್ಲ ಸಂಕಟ ಆಗ್ತೈತಿ ಅಂತಂದು ನಾವು ಇಷ್ಟು ದಿನಾನು ಬಿಟ್ಕೊತ ಬಂದ್ವಿ ರೀ, 8 ದಿನ ಆದ್ರೂ. ಸೊ ಮತ್ತು ಆ ದೇವ್ರ ದಯೆಯಿಂದ ಏನೋ ಗೊತ್ತಿಲ್ಲ ರೀ, ಆ ದೇವ್ರು ಕೂಡಿಸ್ಕೊಟ್ಟಂಗಾತ್ರಿ ನಮ್ಗೆ ಇವತ್ತು ನಿಜವಾಗ್ಲೂ. ಮತ್ತು ನಾವು ಅಲ್ಲಿ ಮನೆ ಮಾಡ್ಕೊಂಡು ಇರೋ ದಾರಿ ಮಾಡಿಕೊಟ್ಟಿದ್ದಾರೆ ರೀ. ನಾವು ಯಾವಾಗಲೂ ಅವ್ರಿಗೆ ಚಿರಋಣಿ ಆಗಿರ್ತೀವಿ ರೀ ಫ್ರೆಂಡ್ಸ. ಯಾಕಂದ್ರೆ ನಮಗೆ ಇಷ್ಟು ಕಷ್ಟ ಕಾಲದಾಗ ನಮ್ಗೆ ಇಷ್ಟು ಸಹಾಯ ಮಾಡಿದಾರಂದ್ರೆ ನಾವು ಅಂಥವ್ರನ್ನ ನಾವು ಯಾವತ್ತೂ ಮರೆಯೋಕ್ಕಾಗಂಗಿಲ್ಲ ರೀ. ಸೊ ನೋಡಿರಿ ಫ್ರೆಂಡ್ಸ, ನಾನಂತೂ ಈಗ ಫೈನಲಾಗಿ ಬೈಪಾಸ್ ಹತ್ರ ಬಂದೆ ರೀ. ಬೈಪಾಸ್ ಹತ್ರ ನೋಡಿರಿ ಮಳೆ ಇನ್ನೂ ಕಮ್ಮಿ ಐತ್ರಿ ಇಲ್ಲೇ. ಸೊ ಆ ಕಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರಾಕತ್ತೈತೆ ರೀ. ಇಲ್ಲಿನೂ ಮಳೆ ಇರಲಿಲ್ಲ ಅಂತ್ರಿಪ್ಪ ಆಟೋದವ್ರು ಹೇಳಾಕತ್ತಿದ್ರು. ಸೊ ಈಗಿಂದ ಚಾಲೂ ಆಗೈತೆ ನೋಡ್ರಿ ಇದು ಮಳೆ ಅಂತಂದರೆ. ಮಧ್ಯಾಹ್ನದಿಂದ ಒಂಚೂರು ಖುಲ್ಲ ಐತಂತೆ ನೋಡ್ರಿ. ಈಗ ಬಂದೆ ನಾನು, ಏನ್ರಿಪ್ಪ ಮಳೆ ಬಿಡಾಕತ್ತಿಲ್ಲ ಏನಿಲ್ಲ. ಈಗ ಬಂದಿರಿ ಜಸ್ಟ್ ಅದ ಬಂದು ಒಂಚೂರು ಚಹಾ ಮಾಡ್ಕೊಂಡು ಕುಡಿದೆ ರೀ. ಅದು ಹಾಲು ಇರಲಿಲ್ಲ, ಕರೆ ಚಹಾ ಮಾಡ್ಕೊಂಡು ಕುಡಿದೆ. ಆಮೇಲೆ ನೋಡ್ರಿ ನಾ ಬರೋ ತನಕ ಅಂದ್ರೆ ಮನೆ ಎಲ್ಲ ಏನು ಹೆಂಗೆ ಚೇಂಜಸ್ ಮಾಡಿದಾರ. ಸೊ ಸೀಲಿಂಗೆಲ್ಲ ಪೇಂಟ್ ಮಾಡಿದಾರೆ ರೀ ನಾ ಬರೋ ತನಕ ಅಂದ್ರೆ. ಸೊ ಇನ್ನೂ ಗೋಡೆದೆಲ್ಲ ಏನಿಲ್ಲ ರೀ, ಯಾಕಂದ್ರೆ ಅದಕ್ಕೆ ಬೇರೆ ಕಲರ್ ಹಚ್ತಾರಂತ್ರಿ. ಅದ್ರ ಸಂಬಂಧ ವೈಟಿಂದ ಫಸ್ಟ್ ಕಲರ್ ಮುಗಿಸ್ತಾ ಇದ್ದಾರೆ ರೀ. ಲಾಸ್ಟ್ ನಮ್ಮ ರೂಮೇ ಮಾಡಿದಾರ. ಅದು ಒಂದು ಸ್ವಲ್ಪ ಅವ್ರು ಮಾಡಿ ಹೋಗಿದ್ರಂತ್ರಿ, ನಮ್ಮ ಮನೆಯವರು ಒಂಚೂರು ಮಾಡಿದ್ದಾರೆ. ನಾ ಈಗ ಬಂದೇನ್ರಿಪ್ಪ, ನಂಗೆ ಕೆಲಸ ಆಗಂಗಿಲ್ಲ ರೀ. ಸುಮ್ಮನೆ ನಂಗೆ ಈಗ ಮಾಡೋದು, ಈಗ ಇದನ್ನ ಸ್ವಚ್ಛ ಮಾಡಂತಂದು ಹೇಳಾಕತ್ತಾರ್ರಿ. ಇದನ್ನೆಲ್ಲ ಈಗ ಬ್ರಷ್ ಹಾಕಿ ತಿಕ್ಕಿ ಸ್ವಚ್ಛ ಮಾಡ್ಕೋಬೇಕ್ರಿ. ಈಗ ನೆಲ ಎಲ್ಲ ನಂಗಂತೂ ಸಾಕಾಗಿಬಿಟ್ಟೈತಿ. ಅಲ್ಲಿ ಊರಿಗೆ ಹೋಗಿ ಅಲ್ಲಿ ಹೋಗಿ ಮತ್ತು ಪಂಚಾಯತಿಗೆ ಹೋಗಿ ಮತ್ತು ಅವ್ರ ಮನೆಗೆ ಹೋಗಿ ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗಿ ಆಮೇಲೆ ಸೌನೂರು ಬಂದು ಅಲ್ಲೇ ಒಂಚೂರು ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಬರೋ ಮಟ ಅಂದ್ರೆ ಸಿಕ್ಕಾಪಟ್ಟೆ ಸುಸ್ತಾಗೈತ್ರಿ. ಸೊ ಈಗ ಎಲ್ಲ ಒರೆಸ್ಕೋಬೇಕಂತ್ರಿ ನೆಲ ಎಲ್ಲ, ಯಾಕಂದ್ರೆ ಮತ್ತು ಅದು ಹೋಗಂಗೆ ಇಲ್ಲರಿ ಒರೆಸ್ಲಿಕ್ರೆ. ಸ್ವಲ್ಪ ನೋಡ್ತೀನಿ ರೀ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಒರೆಸ್ತೀನಿ ರೀ. ಸೊ ಆಮೇಲೆ ಭಾಳ ಖುಷಿ ಆಯ್ತು ರೀ ಅಮ್ಮನೂರಿಗೆ ಹೋಗಿ ಬಂದಿದ್ದೆ. ಸೊ ಅದ್ರ ಬಗ್ಗೆ ನಾನು ಇನ್ನೂ ಮಾತಾಡೋದೈತಿ ರೀ ಫ್ರೆಂಡ್ಸ್, ಯಾಕಂದ್ರೆ ವೀಡಿಯೋಸ್ ಕೂಡ ಭಾಳ ಲೆಂತ್ ಆಗಿಬಿಡ್ತಾವ್ರಿ. ಅದ್ರ ಸಂಬಂಧ ನಾನು ಮುಂದಿನ ವೀಡಿಯೋದಾಗ ಹಾಕ್ತಾ ಹೋಗ್ತೀನಿ ರೀ ಫ್ರೆಂಡ್ಸ, ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇನ್ನೊಂದು ಖುಷಿ ವಿಚಾರ ಐತ್ರಿ ಫ್ರೆಂಡ್ಸ, ಅದು ಏನು ಅನ್ನೋದು ಹೇಳ್ತೀನಿ ರೀ. ಹಾಗೆ ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ನೀವು. ನೋಡಿರಿ ಯಾವ ಥರ ಪೇಂಟ್ ಮಾಡಿದಾರ, ವೈಟ್ ಪೇಂಟ್ ರೀ ಇದು. ಎಷ್ಟು ಮಸ್ತಾಗಿ ಕಾಣಕತ್ತೈತಿ, ಫುಲ್ ವೈಟಾಗಿ. ಈ ಕಡೆ ಅಂತೂ ಫ್ಯಾನ್ ಹತ್ರ ಸಿಕ್ಕಾಪಟ್ಟೆ ಮಸ್ತ್ ಕಾಣಕತ್ತೈತಿ ರೀ. ಈಗ ಗೋಡೆ ಎಲ್ಲ ಅದಾವ್ರಿ, ಎಲ್ಲ ನೋಡ್ರಿದೆ ಅಲ್ಲಲ್ಲೇ ಅದೇ ಸಾಮಾನು ಮುಚ್ಚಿಬಿಟ್ಟಿದ್ದಾರೆ ಎಲ್ಲದೇ. ದೇವ್ರ ಫೋಟೋ ಹೊರಗಡೆದು ಒಳಗಡೆ ಬಂದೈತ್ರಿ, ಯಾಕಂದ್ರೆ ಹೊರಗಡೆ ಫುಲ್ ಎಲ್ಲ ಇದು ಮಾಡಿದ್ದಾರೆ ಪೇಂಟಿಂಗ್. ನೋಡ್ರಿ ಫ್ರೆಂಡ್ಸ್, ಇದು ನಾಳೆ ತೋರಿಸ್ತೀನಿ ರೀ, ಯಾಕಂದ್ರೆ ಸ್ವಲ್ಪ ಬೆಳಕಿರ್ತೈತಲ್ರಿ. ಈಗ ಕತ್ಲಾಗಿ ಬಂದೈತೆ, ಆಗಲೇ 7 ಗಂಟೆ ಆಗಿ ಬಂದೈತ್ರಿ ಟೈಮು. ತೋರಿಸ್ತೇನಂತ್ರಿ ನಾಳೆ.
ಇದು ನೋಡ್ರಿ ಬಣ್ಣ ಬಿದ್ದಿದ್ದು ಇದು ನೋಡ್ರಿ ಇದು ತಿಕ್ಕಿ ಸ್ವಲ್ಪ ಸ್ವಚ್ಛ ಮಾಡ್ಕೋಬೇಕ್ರಿ ನೆಲ ಎಲ್ಲ ಫುಲ್ ಎಲ್ಲ ಅಲ್ಲಲ್ಲೇ ಬಿದ್ದು ಬಿಟ್ಟತ್ರ ಬಣ್ಣ ಆಮೇಲೆ ನೋಡ್ರಿ ಇದು ಚಾಪಿ ಹಾಸಿದ್ರಂತ ಒಂದು ಸ್ವಲ್ಪ ಹರಿದೈತ್ರಿ ಇದು ಹಾಸಿ ಅದನ್ನ ಬಣ್ಣ ಹಚ್ಚಿದಾರೆ ರೀ. ಆಮೇಲೆ ಇಲ್ಲಿ ಕಾಟನ್ಸ್ ಎಲ್ಲ ಬಿಟ್ಟಿದ್ದಾರೆ, ನಾನು ಸೀರೆ ಒಳಗೆ ಒಂಚೂರು ಕಟ್ ಮಾಡಿ ಹೊಲ್ಕೊಂಡೆ ಅದನ್ನ ಹಾಕಿದ್ದಾರೆ. ಈ ಇನ್ನೊಂದು ಐತ್ರಿ ಇದು ಒಂದು ತೆಗಿಬೇಕು.